ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಹತ್ರ ಯೂಟ್ಯೂಬ್ನ ಹಣಗಳಿಕೆ ನೀತಿಯಲ್ಲಿ ಆಗ್ತಿರೋ ಕೆಲವು ಮುಖ್ಯ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ವಿಶೇಷವಾಗಿ ಯೂಟ್ಯೂಬ್ ಹಣಗಳಿಕೆ ನೀತಿ ಬದಲಾವಣೆಗಳು ಅನ್ನೋ ಮೂಲದಿಂದ. ಈ ಬದಲಾವಣೆಗಳು ಗೊತ್ತಲ್ವಾ? ಜುಲೈ 15, 2025ರಿಂದ ಜಾರಿಗೆ ಬರ್ತಿದೆ. ಇವತ್ತು ನಾವು ಇವುಗಳು ಏನು, ಯಾಕೆ ಇಂಪಾರ್ಟೆಂಟ್ ಮತ್ತೆ ಕಂಟೆಂಟ್ ಕ್ರಿಯೇಟರ್ಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಶುರು ಮಾಡೋಣವಾ? ಖಚಿತವಾಗಿ. ಮುಖ್ಯವಾಗಿ ಏನಾಗ್ತಿದೆ ಅಂದ್ರೆ, ಯೂಟ್ಯೂಬ್ ತನ್ನ ಪಾಲುದಾರ ಕಾರ್ಯಕ್ರಮ ಅಂದ್ರೆ YPP ಅದರ ನಿಯಮಗಳನ್ನ ಸ್ವಲ್ಪ ಬಿಗಿ ಮಾಡ್ತಿದೆ, ವಿಶೇಷವಾಗಿ ಕಂಟೆಂಟ್ನ ಅಸಲಿತನ ಅಥವಾ ಮೂಲದ ವಿಷಯದಲ್ಲಿ. ಹೌದು. ಮೂಲಗಳು ಅದನ್ನೇ ಹೇಳ್ತೇವೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಕ್ರಿಯೇಟಿವಿಟಿ ಇಲ್ದೆ ಮಾಡೋ ಕಂಟೆಂಟ್ ಮೇಲೆ ಅವ್ರು ಕ್ರಮ ತಗೋತಿದಾರಂತೆ. ಉದಾಹರಣೆಗೆ ಆಟೋಮೇಟೆಡ್ ಸ್ಲೈಡ್ ಶೋಗಳು, ವಿವರಣೆನೇ ಇರಲ್ಲ ಅದರಲ್ಲಿ, ಅಥವಾ ಟೆಂಪ್ಲೇಟ್ ಬಳಸಿ ಮಾಡೋ ಶಾರ್ಟ್ಸೋ, ಸಂಕಲನಗಳು ಕೂಡ. ಮತ್ತೆ AI ವಾಯ್ಸ್ ಮಾತ್ರ ಇರೋದು, ಮನುಷ್ಯರ ಒಳನೋಟ ಇಲ್ದೇ ಇರೋ ವಿಡಿಯೋಗಳು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಅಸ್ಲಿ ಅನ್ನೋದರ ವ್ಯಾಖ್ಯಾನನೇ ಸ್ವಲ್ಪ ಕಠಿಣ ಆಗ್ತಿದೆ. ಅಂದ್ರೆ ಬೇರೆಯವರ ಕ್ಲಿಪ್ಸ್ ಬಳಸಿದ್ರೆ ಅದಕ್ಕೆ ಗಮನಾರ್ಹವಾದ ಎಡಿಟಿಂಗ್, ನಿಮ್ದೇ ಆದ ವಿವರಣೆ ಅಥವಾ ಏನಾದ್ರೂ ಎಕ್ಸ್ಟ್ರಾ ಮೌಲ್ಯ ಸೇರಿಸಲೇಬೇಕು. ಓಹ್, ಕೇವಲ AI ಧ್ವನಿ ಹಾಕಿದ್ರೆ ಸಾಲದು ಅಂತೀರಿ? ಖಂಡಿತ ಸಾಲದು. ನಿಜವಾದ ಮನುಷ್ಯರ ಇನ್ಪುಟ್ ಬೇಕು, ಅವರದ್ದೇ ಆದ ವಿಶ್ಲೇಷಣೆ, ಅಭಿಪ್ರಾಯ ಇರಬೇಕು. ಇಲ್ಲಿ ನೋಡಿ, ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಆ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಅವರ್ಸ್ ಇದೆಯಲ್ಲ, ಅಥವಾ ಶಾರ್ಟ್ಸ್ ಇದ್ರೆ 10 ಮಿಲಿಯನ್ ವ್ಯೂಸ್, ಆ ಟಾರ್ಗೆಟ್ ರೀಚ್ ಆದ್ರೂ ಕೂಡ ಯೂಟ್ಯೂಬ್ ಈಗ ಕಂಟೆಂಟ್ ಎಷ್ಟು ಒರಿಜಿನಲ್, ಅದರ ಉದ್ದೇಶ ಏನು ಅಂತ ಚೆಕ್ ಮಾಡಕ್ಕೆ ಮನುಷ್ಯರು ಮತ್ತೆ AI ಎರಡನ್ನೂ ಬಳಸುತ್ತೆ. ಹೌದು. ಅಂದ್ರೆ ಬರೀ ನಂಬರ್ಸ್ ಮುಖ್ಯ ಅಲ್ಲ, ಕ್ವಾಲಿಟಿನೂ ಅಷ್ಟೇ ಮುಖ್ಯ ಆಗ್ತಿದೆ. ಇದರ ಪರಿಣಾಮ ಏನಾಗಬಹುದು ಅಂದ್ರೆ ತುಂಬಾ ಸ್ಪಷ್ಟವಾಗಿದೆ. ಕಡಿಮೆ ಎಫರ್ಟ್ ಹಾಕಿ ಒಂದೇ ತರಹದ ವಿಡಿಯೋ ಮಾಡೋ ಚಾನೆಲ್ಗಳು, ವಿಶೇಷವಾಗಿ ಬರೀ AI ವಾಯ್ಸ್ ಬಳಸೋರು ಅಥವಾ ಬೇರೆಯವರ ಕಂಟೆಂಟನ್ನೇ ಮತ್ತೆ ಮತ್ತೆ ಹಾಕೋರು, ಅಂಥವ್ರು ಹಣ ಗಳಿಕೆ ಕಳ್ಕೋಬಹುದು ಅಥವಾ YPPಯಿಂದ ಹೊರಗೂ ಹೋಗಬಹುದು. ಅಯ್ಯೋ, ಅಂದ್ರೆ ದೊಡ್ಡ ಚಾನೆಲ್ಗಳಿಗೂ ಇದು ರಿಸ್ಕ್ ಇರ್ಬೋದಾ? ಖಂಡಿತ ಇರುತ್ತೆ. ಅವ್ರು ಕೂಡ ಒಂದೇ ತರಹದ ಪುನರಾವರ್ತಿತ ಕಂಟೆಂಟ್ ಮಾಡ್ತಿದ್ರೆ ಅಥವಾ ಒರಿಜಿನಲ್ ಅಲ್ಲದ ಫಾರ್ಮ್ಯಾಟ್ ಮೇಲೆ ಅವಲಂಬಿತರಾಗಿದ್ರೆ ಅವರಿಗೂ ರಿಸ್ಕ್ ಇದೆ. ಹಾಗಾದ್ರೆ ಕ್ರಿಯೇಟರ್ಸ್ ಏನ್ ಮಾಡ್ಬೇಕು ಈಗ ಈ ರಿಸ್ಕ್ ತಪ್ಸೋಕೆ? ಮೂಲಗಳಲ್ಲಿ ಏನಾದ್ರೂ ಸಲಹೆಗಳಿದೆಯಾ? ಹೌದು, ಖಂಡಿತ ಇದೆ. ಮುಖ್ಯವಾಗಿ 3 ವಿಷಯಗಳನ್ನ ಗಮನಿಸಬೇಕು. ಮೊದಲನೇದು, ನಿಮ್ಮ ವಿಡಿಯೋದಲ್ಲಿ ನಿಜವಾದ ಹ್ಯೂಮನ್ ವ್ಯಾಲ್ಯೂ ಸೇರಿಸಿ. ಅಂದ್ರೆ ನಿಮ್ಮ ಸ್ವಂತ ಧ್ವನಿ, ಅಭಿಪ್ರಾಯ, ವಿಶ್ಲೇಷಣೆ ಇರ್ಲಿ. ಓಕೆ, ಸ್ವಂತ ಧ್ವನಿ, ಅಭಿಪ್ರಾಯ. ಎರಡನೇದ್ದು, ಏನಾದ್ರೂ ಮರುಬಳಕೆ ಮಾಡಿದ್ರೆ ಅದನ್ನ ಪೂರ್ತಿ ಟ್ರಾನ್ಸ್ಫಾರ್ಮ್ ಮಾಡಿ, ಅಂದ್ರೆ ರೀಮಿಕ್ಸ್ ಮಾಡಿ, ವಿಮರ್ಶೆ ಮಾಡಿ ಅಥವಾ ನಿಮ್ಮದೇ ವಿವರಣೆ ಕೊಡಿ. ರಿಯಾಕ್ಷನ್ ವಿಡಿಯೋಗಳಿಗೆ ಕೂಡ ನಿಮ್ಮದೇ ಆದ ಒಂದು ಯುನೀಕ್ ಪರ್ಸ್ಪೆಕ್ಟಿವ್ ಬೇಕು. ಮೂರನೇದು, ಎಡಿಟಿಂಗ್. ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ. ಓವರ್ಲೇಗಳು, ಜಂಪ್ ಕಾರ್ಡ್ಸ್, ಗ್ರಾಫಿಕ್ಸ್ ಇವೆಲ್ಲ ಬಳಸಿ. ಅಂದ್ರೆ ಸುಮ್ನೆ ಬೇರೆ ಮ್ಯೂಸಿಕ್ ಹಾಕಿ ಸ್ವಲ್ಪ ಕಟ್ ಮಾಡಿದ್ರೆ ಆಗಲ್ಲ ಅಲ್ವಾ? ನಿಮ್ಮ ಸ್ಟೈಲ್ ಇರ್ಬೇಕದ್ರಲ್ಲಿ. ಖಂಡಿತವಾಗಿಯೂ. ಬದಲಾವಣೆ ಕೇವಲ ಟೆಕ್ನಿಕಲ್ ಆಗಿರಬಾರ್ದು, ಕ್ರಿಯೇಟಿವ್ ಆಗಿರ್ಬೇಕು. ಸರಿ, ಈಗ ಇದನ್ನೆಲ್ಲ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಯೂಟ್ಯೂಬ್ ಯಾಕೆ ಈಗ ಈ ತರ ಸ್ಟೆಪ್ಸ್ ತಗೋತಿದೆ? ಆ ಮೂಲಗಳ ಪ್ರಕಾರ ಒಂದು ಕಾರಣ ಅಂದ್ರೆ, ಮುಖಾನೇ ಇಲ್ಲದ AI ಮಾಡಿರೋ ಚಾನೆಲ್ಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿವೆ. ಅವು ಕನಿಷ್ಠ ಪ್ರಯತ್ನದಲ್ಲಿ ಸಿಸ್ಟಮ್ನ ದುರ್ಬಳಕೆ ಮಾಡ್ಕೊಳ್ತೇವೆ. ಇನ್ನೊಂದು ಕಾರಣ, ಪ್ರೇಕ್ಷಕರು ಮತ್ತೆ ಸ್ಟುಡಿಯೋ ಪಾರ್ಟ್ನರ್ಗಳಿಂದ ದೂರುಗಳು ಬಂದಿವೆ ಅಂತೆ. ನಕಲಿ ಟ್ರೇಲರ್ಗಳು ಅಥವಾ ತುಂಬಾ ಕಡಿಮೆ ಗುಣಮಟ್ಟದ ಕಂಟೆಂಟ್ ಎಲ್ಲೆಡೆ ಹರಡಿ ಒಳ್ಳೆ ಕಂಟೆಂಟ್ಗೆ ಜಾಗ ಇಲ್ದಂಗಾಗ್ತಿದೆ ಅಂತ. ಓ, ಹಾಗಾಗಿ ಕ್ವಾಲಿಟಿ ಕಂಟ್ರೋಲ್ ಮಾಡೋ ಪ್ರಯತ್ನ ಇದು. ಹೌದು, ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಜುಲೈ 15, 2025ರಿಂದ ಯೂಟ್ಯೂಬ್ನಲ್ಲಿ ಅಸಲಿ ಅಲ್ಲದ, ಒಂದೇ ಸಮನೆ ಉತ್ಪಾದಿಸಿದ, ಪುನರಾವರ್ತಿತ ಅಥವಾ ಮನುಷ್ಯರ ಮೌಲ್ಯ ಸೇರಿಸದ AI ರಚಿತ ವಿಡಿಯೋಗಳಿಂದ ಹಣ ಮಾಡಕ್ಕಾಗಲ್ಲ. ಆ ಬೇಸಿಕ್ ಕ್ರೈಟೀರಿಯಾ ಅಂದ್ರೆ ಸಬ್ಸ್ಕ್ರೈಬರ್ಸ್, ವಾಚ್ ಅವರ್ಸ್ ಅದೆಲ್ಲ ಹಾಗೇ ಇರುತ್ತೆ. ಆದ್ರೆ ಕಂಟೆಂಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗ್ತಿದೆ. ಹೌದು. ಸಾರಾಂಶದಲ್ಲಿ ಹೇಳಬೇಕು ಅಂದ್ರೆ, ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮದೇ ಆದ ದೃಷ್ಟಿಕೋನ, ಒಳನೋಟ, ಕ್ರಿಯೇಟಿವಿಟಿ ಇದ್ರೆ ನಿಮ್ಗೆ ತೊಂದ್ರೆ ಇಲ್ಲ. ಆದ್ರೆ ಅವು ಬರೀ ರಿಪೀಟ್ ಆಗ್ತಿದ್ರೆ ಅಥವಾ ಆಟೋಮೇಟೆಡ್ ಆಗಿದ್ರೆ ನೀವು ಖಂಡಿತ ಬದಲಾವಣೆ ಮಾಡ್ಕೋಬೇಕು, ಸ್ವಲ್ಪ ವರ್ಕ್ ಮಾಡ್ಬೇಕಾಗತ್ತೆ.
ಸೊ ಇಲ್ಲಿ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ಯೂಟ್ಯೂಬ್ ಈಗ ಗುಣಮಟ್ಟ ಮತ್ತೆ ಮನುಷ್ಯರ ಸೃಜನಶೀಲತೆಗೆ ಹಿಂದೆಂದಿಗಿಂತ ಜಾಸ್ತಿ ಬೆಲೆ ಕೊಡ್ತಿದೆ. ಬರೀ ನಂಬರ್ಸ್ ರೀಚ್ ಆದ್ರೆ ಸಾಕಾಗಲ್ಲ. ನಿಮ್ಮ ಕಂಟೆಂಟ್ ಎಷ್ಟು ಒರಿಜಿನಲ್, ಅದಕ್ಕೆ ನೀವು ಎಷ್ಟು ಮೌಲ್ಯ ಸೇರಿಸ್ತಿದ್ದೀರಿ ಅನ್ನೋದೇ ಮುಖ್ಯ ಆಗುತ್ತೆ. ಹೌದು. ಮತ್ತು ಇದು ಇನ್ನೊಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಅಲ್ವಾ? ಅಂದ್ರೆ ಈ ಕಂಟೆಂಟ್ ಕ್ರಿಯೇಷನ್ ಜಗತ್ತಿನಲ್ಲಿ ಎಐ ತರಹದ ಟೆಕ್ನಾಲಜಿಗಳ ಸಾಮರ್ಥ್ಯ ದಿನೇ ದಿನೇ ಹೆಚ್ಚಾಗ್ತಿರುವಾಗ ಮನುಷ್ಯರ ವಿಶಿಷ್ಟ ಸೃಜನಶೀಲತೆ ಮತ್ತೆ ಒಳನೋಟಗಳ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಹೇಗೆ ಕಾಪಾಡಿಕೊಳ್ಳೋದು? ಇದು ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ಯೋಚಿಸಬೇಕಾದ, ಚರ್ಚಿಸಬೇಕಾದ ವಿಷಯ.